ರೇಟ್ಗಳು ಯಾವ್ಯಾವ ಕಂಟ್ರಿ ನೀವು 12 ದೇಶ ಸುತ್ತಿದ್ರಾ? ನಮ್ದು ಬೆಂಗಳೂರಲ್ಲಿ ಎಷ್ಟು ರೇಟ್ ಇದೆ, ಫಾರಿನ್ ರೇಟ್ ಇದೆ. ನಾವು ಇಲ್ಲಿಂದ ಡೈರೆಕ್ಟ್ ಫಾರಿನ್ ಸೇಲ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವೇ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಇವಾಗಿನ ಜನರೇಷನ್? ಒಂದು ಏಲಕ್ಕಿ ನಾವು ಮಾಡುವಾಗ ಪ್ರಿಪರೇಷನ್ ಈಗ ಕುಯ್ತೇವಲ್ಲ, ಕುಯ್ಲಾದ್ಮೇಲೆ ಡ್ರೈಯಿಂಗ್ ಭಾರಿ ಇಂಪಾರ್ಟೆಂಟ್. ಅದರಲ್ಲಿ ಒಳ್ಳೆ ಕಲರ್ ಬರುತ್ತೆ, ಗ್ರೀನ್ ಕಲರ್. ಬಿಸಿಲಲ್ಲಿ ಒಳಗ್ ಸೇರಿ ಗೋಲ್ಡನ್ ಯೆಲ್ಲೋ ಕಲರ್ ಬರುತ್ತೆ. ಇದು ಆ ಕಲರ್ ಮೇಲೆ ಮಾರುಕಟ್ಟೆ ಇದೆ ನಿಂತಿರೋದು. ಮೇಜರ್ ಆಗಿ ಇಂಡಿಯಾದ ಏಲಕ್ಕಿನ ಬೈ ಮಾಡೋರು ದುಬೈ, ಸೌದಿ ಕಂಟ್ರಿಗಳು, ಆ ದೇಶಗಳು. ಇವತ್ತು ಸಾಕಷ್ಟು ಎಕ್ಸ್ಪೋರ್ಟರ್ಸ್ ಇದ್ದಾರೆ ಆ ದೇಶಗಳಿಗೆ. ಬೇರೆ ದೇಶಗಳಲ್ಲಿ ಅದನ್ನ ಮಾರ್ಕೆಟ್ ಮಾಡಕ್ ಒಳ್ಳೆ ಅವಕಾಶ ಇದೆ. ಇವತ್ತೆಲ್ಲ ಏನು ಅಂದ್ರೆ ಟೋಟಲ್ ಇಡೀ ಪ್ರಪಂಚದಲ್ಲಿ ಅಥವಾ ಭಾರತದಲ್ಲಿ 5 to 10% ಕ್ರೀಮ್ ಬೈಯರ್ಸ್ ಅಂತ ಇರ್ತಾರೆ. ಅಂದ್ರೆ ನಿಮ್ಗೆ ಅವ್ರು ಎಷ್ಟು ರೇಟಿಗೆ ಯಾರು ಇದಾಗಲ್ಲ, ಅವರು ನಮ್ಗೆ ಹಿಸ್ಟ್ರಿ ಬೇಕು, ಆ ಗುಣ, ಈಗ ಮಣ್ಣಿನ ಫಲವತ್ತತೆ ಬೇಕು, ತುಂಬಾ ಕೆಮಿಕಲ್ ಅದನ್ನ ಕಮ್ಮಿ ಮಾಡಿರ್ಬೇಕು, ಈ ರೀತಿಯಾದ ಬಯಸುವಂತ ಬಳಕೆದಾರರಿದ್ದಾರೆ. ಹೇಗೆ ಅಂದ್ರೆ ನಾವು ನೀವು ಕೇಳಿದ ಪ್ರಶ್ನೆಗೆ ಮಾರುಕಟ್ಟೆ ಹೇಗೆ ಅಂದ್ರೆ, ಬಳಕೆದಾರರು ಏನು ಬಯಸ್ತಾರೆ ಅದನ್ನ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಅದನ್ನ ಹುಡ್ಕೊಂಡೋದ್ರೆ ನಮ್ದೇ ಆದ ಮಾರ್ಕೆಟ್ ಸಿಗುತ್ತೆ. ಇವತ್ತು